ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಅನೇಕರು ಆನ್ಲೈನ್ ಮೂಲಕವಾಗಿಯೂ ಟಿವಿ ಮೂಲಕವಾಗಿಯೂ ಈ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಹೆಚ್ಚು ಹೆಚ್ಚಾಗಿ ಈ ದಿನದಲ್ಲಿ ಆಶೀರ್ವಾದಿಸಲಿ. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ನಾವು ಹಾಡಿ ಆರಾಧಿಸೋಣ, ವಾಕ್ಯಗಳನ್ನು ಕೇಳಿಕೊಂಡು ನಾವು ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಸ್ವಾಮಿ, ಮತ್ತೊಮ್ಮೆ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ನಾವು ಆರಾಧನೆಯೊಂದಿಗೆ ಬರುವಂತೆ ನಮಗೆ ಕೃಪೆ ಮಾಡಿದ್ದಿ. ಕಳೆದ ವಾರದಲ್ಲಿ ನಮ್ಮನ್ನು ಕಾದು ಕಾಪಾಡಿದ್ದಿ. ಎಷ್ಟೆಲ್ಲ ರೀತಿಯ ಹೋರಾಟಗಳು ತುಂಬಿದ ಲೋಕದಲ್ಲಿ, ಶೋಧನೆಗಳು, ಕಷ್ಟಗಳು, ಹೌದು, ಕಣ್ಣೀರಿನ ಪರಿಸ್ಥಿತಿಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿ ನಮಗೆ ಶಾಂತಿಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿರುವಿ. ನೂತನ ವಾರದಲ್ಲಿ, ನೂತನ ದಿನದಲ್ಲಿ ನಾವು ನಿನ್ನ ಪಾದಗಳ ಬಳಿಯಲ್ಲಿದ್ದೇವೆ. ನಿನ್ನ ಪರಿಶುದ್ಧ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವವರಾಗಿದ್ದೇವೆ. ಸ್ವಲ್ಪ ಸಮಯ ನಾವು ಹಾಡಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ಪ್ರಾರ್ಥಿಸುವುದಕ್ಕೆ ಬಲಪಡಿಸು. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮ ಶರೀರಾತ್ಮ ಪ್ರಾಣಗಳಿಗೆ ನೀನು ಬಲ ಕೊಟ್ಟು ನಡೆಸು. ಹೌದು ಸ್ವಾಮಿ, ವಾರವಿಡಿ, ಹೌದು ಕರ್ತನೆ, ವರ್ಷವಿಡಿ, ಹೌದು ಕರ್ತನೆ, ಜೀವಮಾನವಿಡಿ ನಾವು ನಿನಗೆ ಆರಾಧನೆ ಮಾಡುವವರಾಗಿರುವಂತೆ, ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವವರಾಗಿರುವಂತೆ ನಮಗೆ ನೀನು ಸಹಾಯ ಮಾಡು. ಈ ಹೊತ್ತು ಲೋಕದ ಎಲ್ಲೆಲ್ಲಿ, ಹೌದು ಸ್ವಾಮಿ, ಯಾವ್ಯಾವ ಭಾಗಗಳಲ್ಲಿ ಆರಾಧನಾ ಕೂಟಗಳು ನಡೀತಾ ಇದ್ದಾವೆ, ಎಲ್ಲ ಕಡೆ ನಿನ್ನ ಪ್ರಸನ್ನತೆ ಇಳಿಯಲಿ. ಕೋಟ್ಯಂತರ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಕೋಟ್ಯಂತರ ಜನರು ಈ ದಿನದಲ್ಲಿ ಸಂಧಿಸಲ್ಪಡಲಿ. ಹೌದು ಸ್ವಾಮಿ, ನಮ್ಮ ಆರಾಧನೆ ಧೂಪದೋಪಾದಿಯಲ್ಲಿ ಪರಲೋಕಕ್ಕೆ ಏರಿ ಬರಲಿ. ಸ್ವಾಮಿ, ಮುಂದಿನ ಭಾಗವನ್ನೆಲ್ಲ ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ದೇವರನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ಮುಂದಿನ ಸಮಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವಂಥವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾರದಲ್ಲಿ ನಾವು ದೇವರನ್ನು ಆರಾಧಿಸುವಂತೆ ತನ್ನ ಕೃಪೆಯನ್ನು ನಮಗೆ ತೋರಿಸಿದ್ದಾನೆ. ಅಲ್ಲೆಲ್ಲ ಕಳೆದ ವಾರ ಪೂರ್ತಿ ನಮ್ಮನ್ನು ಅದ್ಭುತಕರವಾಗಿ ನಡೆಸಿದ ಕರ್ತನು ಈ ವಾರದಲ್ಲಿ ಅಲ್ಲೆಲ್ಲ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ದೇವರನ್ನು ಆರಾಧಿಸಿ ಸ್ತುತಿಸುವ. ಅಲ್ಲೆಲ್ಲೂಯ. ನಮ್ಮ ಕರ್ತನು ಆತನು ದೀನರನ್ನು ಧೂಳಿನಿಂದ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳೊಂದಿಗೆ ಕೂರಿಸುವ ಕರ್ತನಾಗಿದ್ದಾನೆ. ಹಾಲೆಲ್ಲೂಯ. ನಾವು ಹಾಡುವ, ಅಪ್ಪ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೆ, ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನಾವೆಲ್ಲರೂ ಸೇರಿ ಹಾಡುವ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ. Hallelujah, 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 hallelujah. ಶಿಲುಬೆಯ ಆಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ
ಶಾಪ ನೀಗಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ ನನ್ನ ನುಡಿಲಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ ನನ್ನ ನುಡಿಲಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ Hallelujah, 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 hallelujah. Hallelujah, amen. ನಮ್ಮನ್ನು ಮರಣದ ಬಾಗಿಲಿನಿಂದ ತಪ್ಪಿಸಿದ ಕರ್ತನ ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮೊಂದಿಗಿದ್ದಾನೆ ಹಲ್ಲೆಲೂಯಾ. ಆತ ಜೀವದಿಂದ ಇದ್ದ ಕರ್ತನ ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಆಡುವಪ್ಪ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಹಲ್ಲೆಲೂಯಾ. ನೀನಿರುವೆ ನನಗೆ ಭಯವೇ ಇಲ್ಲಪ್ಪ ನೀನಿರುವೆ ನಮಗೆ ಸೋಲೆ ಇಲ್ಲ ಕರ್ತನೆ ಹಲ್ಲೆಲೂಯಾ. ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ
ಶಿಕ್ಷೆ ಏನಿದ್ದರೂ ಅನುಗ್ರಹಿಸುವೆ ನೀ ಆನಂದವೇ, ಅನುಗ್ರಹಿಸುವೆ ನೀ ಆನಂದವೇ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ ಹಿಡಿದು, ತೋರುತ್ತ ಬರುವೆ ಸುಧಾರಿಯ, ತೋರುತ್ತ ಬರುವೆ ಸುಧಾರಿಯ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದೆ ನೀ, ಪರಲೋಕದ ಬಲ ನೀಡಿದೆ ನೀ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಅನುದಿನವೂ ನೀ ನನ್ನೊಡನಿಸು, ಅನುದಿನವೂ ನೀ ನನ್ನೊಡನಿಸಿ, ಹಗಲಿರುಳು ನನ್ನ ಸಹಾಯಕಿ, ಹಗಲಿರುಳು ನನ್ನ ಸಹಾಯಕಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಹಲ್ಲೆಲೂಯಾ. ಆತ ನಮ್ಮೊಂದಿಗಿರುವಾಗ ನಮಗೆ ಸೋಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಜಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಾಡಾಡುವ ಅಪ್ಪ ತಂದೆ ದೇವ, ಅಪ್ಪ ನನ್ನ ಸರ್ವವು ನೀನೇ ಸ್ವಾಮಿ, ನೀನಿದ್ದರೆ ನನಗೆ ಸಾಕಪ್ಪ. ಹಲ್ಲೆಲೂಯಾ. ಈ ಹಾಡು ಹಾಡಿದರೆ ಸ್ತುತಿಸುವ. ತಂದೆ
ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದವಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ದೇವಾ ನನ್ನ ಆನಂದವೇ ನಿಮ್ಮಡಿಯಲ್ಲೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಯಲ್ಲೇ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ಎಲ್ಲರೂ ಸೇರಿರುವ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ಅದು ಸೇರಿ ನಿಮ್ಮಡಿಲಲ್ಲೇ ಅಪ್ಪ ನನಗೆ ಸುಖವು. ನಿನ್ನ ಪ್ರೀತಿ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ಹೌದು ಪ್ರಿಯರೇ, ನಮ್ಮ ಕರ್ತನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಆಗುವುದಿಲ್ಲ. ಆತನ ಪ್ರೀತಿ ಅದು ಸಿಹಿ ಜೇನಿಗಿಂತವೂ ಮಧುರವಾದದ್ದು. ಹಾಲೆಲೂಯ. ಆತನ ಸನ್ನಿಧಿಯಲ್ಲಿ ನಮಗೆ ಸಂತೋಷ ಉಂಟು ಪ್ರಿಯರೇ. ಹಾಲೆಲೂಯ. ನಾವು ಹಾಡುವ ಯೆಹೋವ ಈರೆ ನನಗೆಲ್ಲವೂ ನೀನೆ. ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ನಾವು ಬೇಡುವುದಕ್ಕಿಂತಲೂ ನಮ್ಮ ಯೋಚನೆಗಳಿಗಿಂತಲೂ ಅಧಿಕವಾಗಿ ಆಮೇಲೆ ಹಾಲೆಲೂಯ ಹಾಲೆಲೂಯ ಮಾಡುವ ಕರ್ತನು ನೀನಾಗಿದ್ಯಪ್ಪ. ಹಾಗಾಗಿ ನಿನಗೆ ಆರಾಧನೆ ಸ್ವಾಮಿ. ಹಾಲೆಲೂಯ. ಸಂಧಿಸುವೆ
ಅತಿಶಯವಾಗಿ ಪೋಷಿಸಿದೆ. ತಲುಪಿದ ಸ್ಥಳಗಳೆಲ್ಲ ಏನೆತ್ತಿದೆ. ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ. ತಲುಪಿದ ಸ್ಥಳಗಳೆಲ್ಲ ಏನೆತ್ತಿದೆ. ಆರಾಧನೆ ಆರಾಧನೆ ನಿಮಗೆ. ಆರಾಧನೆ 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 ನಿಮಗೆ. ಎಲ್ಲರೂ ಸೇರಿ ಯೆಹೋವ ಈರೆ ನನಗೆಲ್ಲವೂ ನೀನೆ. ಅಗತ್ಯವೆಲ್ಲ ಸಂಧಿಸುವೆ. ಯೆಹೋವ ಈರೆ ನನಗೆಲ್ಲವೂ ನೀನೆ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ. ನನ್ನ ಪ್ರಾರ್ಥನೆಯೆಲ್ಲಕ್ಕೂ ಉತ್ತರ ಕೊಡುವವನೇ. ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ. ನನ್ನ ಪ್ರಾರ್ಥನೆಯೆಲ್ಲಕ್ಕೂ ಉತ್ತರ ಕೊಡುವವನೇ. ಯೆಹೋವ ಈರೆ ಯೆಹೋವ ಈರೆ ನನಗೆಲ್ಲವೂ ನೀನೆ. ಒಂದು ದಿನವನ್ನ ಅಗತ್ಯವಾಗಿ ಪೋಷಿಸುವ ಕರ್ತನು. ನಮ್ಮ ಶಾಲೆ ಕಲಿತ ಸ್ಥಳಗಳೆಲ್ಲ ನಮ್ಮ ಶಾಲೆಯ ಮೇಲಕ್ಕೆ ಎತ್ತುವ ಯೆಹೋವ ಈರೆ ನನಗೆಲ್ಲವೂ ನೀನೆ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಎಲ್ಲರ ಕರಗಳನ್ನೆತ್ತುತ್ತ ಆರಾಧನೆ 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 ನಿಮಗೆ. ಆತನೊಬ್ಬನೇ ಆರಾಧನೆಗೆ ಯೋಗ್ಯನು. ಆರಾಧನೆ 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 ನಿಮಗೆ. ಅಪ್ಪ ತಂದೆ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಕೇಳುವ ಕರ್ತನು, ನಮ್ಮನ್ನು ಪ್ರೀತಿಸುವ ಕರ್ತನು ನೀನಪ್ಪ. ನಿನ್ನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಸಾಧ್ಯವಿಲ್ಲ ಕರ್ತನೆ. ಅಪ್ಪ ನಮ್ಮ ಅಗತ್ಯಗಳನ್ನು ಅಪ್ಪ ನೀನು ಪೂರೈಸುವ ಕರ್ತನು. ಒಂದೊಂದು ದಿನವೂ ನಮ್ಮನ್ನು ಅತಿಶಯವಾಗಿ ಅದ್ಭುತಕರವಾಗಿ ನಮ್ಮನ್ನು ನಡೆಸುವ ಕರ್ತನು ನೀನಾಗಿದೆಯಪ್ಪ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ನಿನ್ನನ್ನು ಸ್ತುತಿಸುವಂತೆ ಅಪ್ಪ ನಮ್ಮನ್ನು ಬಲಪಡಿಸಿದ್ದಿ ಅಪ್ಪ. ಪವಿತ್ರ ಆತ್ಮನಿಂದ ನಮ್ಮನ್ನು ಬಲಪಡಿಸಿದ್ದಿ. ಸ್ತೋತ್ರ ಕರ್ತನೆ. ಮುಂದಿನ ಭಾಗದಲ್ಲೂ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವ ಕರ್ತನು ನೀನಾಗಿದ್ದೀಯಪ್ಪ. ನನ್ನ ಸೇವಕರನ್ನು ಬಲವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ಕೂಟದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲರನ್ನು ಅಪ್ಪ ಮುಂದಿನ ಭಾಗದಲ್ಲೂ ಭಾಗವಹಿಸುವ ಎಲ್ಲರನ್ನು ನೀನು ಆಶೀರ್ವದಿಸು ಕರ್ತನೆ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಹೌದು ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಆಲಿಸುವಂಥವರಾಗಿರೋಣ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ಆಶೀರ್ವಾದಿಸುವಾತನಾಗಿದ್ದಾನೆ. ಎಲ್ಲ ರೀತಿಯ ಹೋರಾಟಗಳಲ್ಲಿ ಜಯ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿರೋಣ. ದೇವರೇ, ನನ್ನೊಂದಿಗೆ ಮಾತನಾಡು, ನನ್ನನ್ನು ಬಲಪಡಿಸು, ನನ್ನನ್ನು ಆಶೀರ್ವಾದಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವವರಾಗಿ ನಮ್ಮ ದೇವರ ಸನ್ನಿಧಿಯಲ್ಲಿರೋಣ. ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ 84ನೇ ಕೀರ್ತನೆ, ಅದರ 6ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದರ 5ನೇ ವಾಕ್ಯದಿಂದಲೇ ನಾವು ಸೇರಿಕೊಂಡು ಓದುವಾಗ ಇನ್ನಷ್ಟು ಚಂದವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯರು, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ.
ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇವತ್ತು ಧ್ಯಾನ ಮಾಡುವಂಥ ವಿಷಯ ವಿವಿಧ ರೀತಿಯ ತಗ್ಗುಗಳನ್ನು ದಾಟುವಾಗ, ಕಣಿವೆಗಳನ್ನು ದಾಟುವಾಗ. ಅದರಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ ಕಣ್ಣೀರಿನ ತಗ್ಗನ್ನು ದಾಟುವಾಗ. ನೋಡಿ, ಇಲ್ಲಿ 5ನೇ ವಾಕ್ಯ ಹೇಳುತ್ತದೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ. ನೋಡಿ, ಮೊದಲನೇದಾಗಿ ನಾವು ನಮ್ಮ ಬಲವನ್ನು ಆಶ್ರಯಿಸಿಕೊಂಡ್ರೆ ನಾವು ಸೋಲುವುದು ಖಚಿತ. ಯಾಕಂದರೆ ನಮಗೆ ಬಲ ಇಲ್ಲ, ನಾವು ಬಲಹೀನರಾಗಿದ್ದೇವೆ. ನಮಗೆ ಲೋಕದ ಶೋಧನೆಗಳನ್ನು, ಸಂಕಷ್ಟಗಳನ್ನು, ಸೈತಾನ ಹೋರಾಟಗಳನ್ನು ಜಯಿಸುವುದಕ್ಕೆ ನಮಗೆ ಬಲ ಇಲ್ಲ. ಹಾಗಾಗಿ ಅಪೊಸ್ತಲನಾದ ಪೌಲ ಹೇಳುತ್ತಿದ್ದಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಾಗಾದರೆ ನಮ್ಮನ್ನು ಬಲಪಡಿಸುವಾತನು ದೇವರು ಎಂಬುದಾಗಿ. ನಮ್ಮನ್ನು ಬಲಪಡಿಸುವಾತನು ದೇವರು. ನಮ್ಮನ್ನು ತನ್ನ ರಕ್ತದ ಮೂಲಕವಾಗಿ, ತನ್ನ ವಾಕ್ಯದ ಮೂಲಕ, ತನ್ನ ಪವಿತ್ರಾತ್ಮದ ಮೂಲಕ ಆತ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ನಮಗೆ ಯೇಸು ಕ್ರಿಸ್ತನ ರಕ್ತ ಬಲವಾಗಿದೆ, ಯೇಸು ಕ್ರಿಸ್ತನ ವಾಕ್ಯ ಬಲವಾಗಿದೆ, ದೇವರ ಪವಿತ್ರಾತ್ಮ ಅದು ನಮಗೆ ಬಲವಾಗಿದೆ. ದೇವರೇ ನಮ್ಮನ್ನು ಬಲಪಡಿಸ್ತಾನೆ. ಹಾಗಾಗಿ ಇಲ್ಲಿ ಈ 84ನೇ ಕೀರ್ತನೆ ಬರೆದಂಥ ಕೋರಹಿಯರು ಅಥವಾ ದೇವಭಕ್ತರು ಹೇಳುತ್ತಿದ್ದಾರೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಕೆಲವರು ಹಣದಲ್ಲಿ ಬಲ ಕಂಡುಕೊಳ್ತಾರೆ, ಕೆಲವರು ತಮಗಿರುವಂಥ ಪ್ರಭಾವದಲ್ಲಿ ಬಲ ಕಂಡುಕೊಳ್ತಾರೆ, ಕೆಲವರು ತಮಗಿರುವಂಥ ಪ್ರಭಾವಶಾಲಿ ವ್ಯಕ್ತಿಗಳ ಆ ಒಂದು ಪರಿಚಯ ಅಥವಾ ಅವರ ಆ ಒಂದು ಒಡನಾಟಿಕೆಯ ಮೂಲಕವಾಗಿ ಬಲವನ್ನು ಕಂಡುಕೊಳ್ಳುವಂಥವರಾಗಿದ್ದಾರೆ. ಅಥವಾ ತಮಗಿರುವಂಥ ಪಾರಂಪರ್ಯ, ಸಂಪ್ರದಾಯ, ಹಣ, ಆಸ್ತಿ ಯಾವುದೋ ವಿಷಯದಲ್ಲಿ ಅಥವಾ ತನ್ನ ಫ್ರೆಂಡ್ಸ್ ಇವುಗಳಲ್ಲಿ ಬಲವನ್ನು ಕಂಡುಕೊಳ್ತಾರೆ. ಆದರೆ ಅವು ಯಾವುದು ಕೂಡ ನಾವು ಅದು ಉಳಿಯುವಂಥದ್ದು ಅಥವಾ ತಕ್ಕ ಸಮಯದಲ್ಲಿ ಒದಗಿ ಬರುವಂಥದ್ದು ಕೆಲವೊಮ್ಮೆ ಆಗಿರುವುದಿಲ್ಲ. ಎಲ್ಲರೂ ನಮ್ಮನ್ನು ಕೈ ಬಿಡಬಹುದು ಅಥವಾ ಎಲ್ಲರೂ ನಮ್ಮನ್ನು ಮರೆಯುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ದೇವರಿಗೆ ಸ್ತೋತ್ರ. ಆದರೆ ನಮ್ಮನ್ನು ತಕ್ಕ ಕಾಲದಲ್ಲಿ ಬಲಪಡಿಸುವಾತನು, ನಮ್ಮನ್ನು ಮರೆಯದವನು, ನಮ್ಮನ್ನು ಕೈ ಹಿಡಿದು ನಡೆಸುವವನು ನಮ್ಮ ದೇವರಾಗಿದ್ದಾನೆ. ಆತ ಯುಗದ ಸಮಾಪ್ತಿಯವರೆಗೆ ನಮ್ಮ ಜೊತೆಯಲ್ಲಿರುವಂಥ ದೇವರಾಗಿದ್ದಾನೆ. ಯಾವತ್ತೂ ನೋಡಿ, ವಾಕ್ಯದಲ್ಲಿ ನೋಡ್ತೇವೆ, ಹೆತ್ತ ತಾಯಿ ತನ್ನ ಮಗುವನ್ನು ಮೊಲೆಕೂಸನ್ನು ಕರುಣಿಸದೆ ಅಥವಾ ತನ್ನ ಮಗುವನ್ನು ಮರೆತಾಳೆ. ಯೆಶಾಯನ ಪ್ರವಾದನೆ 49ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬ ಹೆಂಗಸು ತಾನು ಹೆತ್ತ ಮೊಲೆಕೂಸಿನ ಮೇಲೆ ಕರುಣೆ ಇಡದೆ ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇನು. ಹಾಗಾದರೆ ವಾಗ್ದಾನ ಮಾಡಿದಂಥ ದೇವರು, ನಂಬಿಗಸ್ತನಾದ ದೇವರು, ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರುವಂಥ ದೇವರು, ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು, ಪ್ರತಿದಿನ ನಮ್ಮ ಸಂಗಡ ಇರುವಂಥ ದೇವರು, ಪ್ರತಿ ಸಂದರ್ಭಗಳಲ್ಲಿಯೂ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ ನಮ್ಮ ಸಂಗಡ ಇರುವಂಥ ದೇವರು. ಆ ದೇವರಲ್ಲಿ ಭರವಸೆ ಇಡುವಂಥವನು, ಬಲವನ್ನು ಹೊಂದುವಂಥವನು ಧನ್ಯನು. ಅವನು ಯಾತ್ರಾಪರನಾಗಿ ಅಥವಾ ಅವರು ಯಾತ್ರಾಪರರಾಗಿ. ನಾವೆಲ್ಲ ಒಂದು ಪ್ರಯಾಣದಲ್ಲಿದ್ದೇವೆ, ಭೂ ಯಾತ್ರೆಯಲ್ಲಿದ್ದೇವೆ, ಅಥವಾ ದೇವರ ಮಕ್ಕಳಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಒಂದು ಪ್ರವಾಸದಲ್ಲಿ ಇದ್ದೇವೆ. ನಾವೊಂದು ಪ್ರವಾಸದಲ್ಲಿದ್ದೇವೆ. ನಾವಿರುವಂಥದ್ದು ಪ್ರವಾಸದ ಮನೆಯಲ್ಲಿ. ನಾವು ಇರುವಂಥದ್ದು ಪ್ರವಾಸದ ಮನೆಯಲ್ಲಿ. ಕೀರ್ತನೆ 119ರಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾವಿರುವಂಥದ್ದು ಪ್ರವಾಸದ ಮನೆಯಲ್ಲಿ. ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ. ಆದರೆ ನಾವು ಪ್ರವಾಸಿಗಳಾಗಿದ್ದುಕೊಂಡೇ ಪ್ರಯಾಣದಲ್ಲಿದ್ದೇವೆ. ಪ್ರವಾಸಿಗಳೆಲ್ಲ ಪ್ರಯಾಣದಲ್ಲಿರ್ತಾರೆ, ಪ್ರಯಾಣ ಮಾಡಿಕೊಂಡು ಪ್ರವಾಸಕ್ಕೆ ಹೋಗ್ತಾರೆ. ಇರುವಂಥ ಮನೆಯಲ್ಲೇ ಪ್ರವಾಸಕ್ಕೆ ಹೋಗಲಿಕ್ಕೆ ಆಗಲ್ಲ. ಇರುವಂಥ ಮನೆಯ ಸುತ್ತಲೂ ನಡೆದುಕೊಂಡು ಬಂದರೆ ಅದಕ್ಕೆ ಪ್ರವಾಸ ಅಂತ ಹೇಳಲ್ಲ. ಇರುವಂಥ ಊರಿನಿಂದ ಯಾವುದೋ ಬೇರೆ ಊರಿಗೆ, ದೂರದ ಊರಿಗೆ, ಅಲ್ಲಿ ಏನೋ ನೋಡಲಿಕ್ಕೆ ಅಥವಾ ಒಂದು ವಿಹಾರಕ್ಕಾಗಿ ಅಥವಾ ಒಂದು ರಿಲ್ಯಾಕ್ಸೇಷನಿಗಾಗಿ ಹೋಗುವಂಥದ್ದಕ್ಕೆ ಪ್ರಯಾಣ ಅಥವಾ ಪ್ರವಾಸ ಅಂತ ಹೇಳ್ತಾರೆ. ಹಾಗಾದರೆ ಪ್ರವಾಸಕ್ಕೆ ಪ್ರಯಾಣ ಉಂಟು, ಪ್ರಯಾಣ ಮಾಡಿ ಪ್ರವಾಸಕ್ಕೆ ಹೋಗುವವರಾಗಿದ್ದಾರೆ. ಹಾಗಾದರೆ ನಾವು ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ, ನಾವು ಯಾತ್ರಾಪರರಾಗಿದ್ದೇವೆ ಅಥವಾ ಯಾತ್ರಾಪರರಾಗಿದ್ದೇವೆ, ಯಾತ್ರೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ. ಹಾಗಾದರೆ ಈ ಒಂದು ಪ್ರಯಾಣದಲ್ಲಿ, ಈ ಒಂದು ಪ್ರವಾಸದಲ್ಲಿ ದೇವರಲ್ಲಿ ಬಲವನ್ನು ಹೊಂದಿಕೊಂಡು ಹೋಗುವಂಥ ಮನುಷ್ಯ ಭಾಗ್ಯವಂತನಾಗಿದ್ದಾನೆ, ಧನ್ಯನಾಗಿದ್ದಾನೆ. ಯಾಕಂದರೆ ಅವನು ಅನೇಕ ರೀತಿಯ ತಗ್ಗು ಪ್ರದೇಶಗಳನ್ನು ದಾಟಿ ಹೋಗಬೇಕಾಗ್ತದೆ. ನೋಡಿ, ನಾವು ಯಾವುದೋ ಒಂದು
ಸುಂದರವಾದಂಥ ಸ್ಥಳವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಕೆಲವೊಮ್ಮೆ ಊಟಿ ಆಗಿರ್ಬೋದು, ಅಥವಾ ಹಿಮಾಲಯ ಆಗಿರ್ಬೋದು, ಅಥವಾ ಇನ್ಯಾವುದೋ ಪ್ರದೇಶವಾಗಿದ್ದಿರ್ಬೋದು, ಜಲಪಾತಗಳು ಇರುವ ಸ್ಥಳಗಳಾಗಿದ್ದಿರ್ಬೋದು, ಅಥವಾ ನದಿಗಳು ಹರಿಯುವಂಥ ಸ್ಥಳವಾಗಿದ್ದಿರ್ಬೋದು, ಯಾವುದೋ ಒಂದು ಒಳ್ಳೆಯ ಪ್ರಕೃತಿಯ ಸೊಬಗು ಇರುವಂಥ ಅಥವಾ ಅದನ್ನು ಸವಿಯುವುದಕ್ಕೆ ಅವಕಾಶ ಇರುವಂಥ ಸ್ಥಳಕ್ಕೆ ನಾವು ಹೋಗ್ತಾ ಇರ್ಬೋದು. ಆದರೆ ಹೋಗುವಾಗ ಅನೇಕ ಪ್ರದೇಶಗಳನ್ನು ದಾಟಿ ಹೋಗಬೇಕಾಗ್ತದೆ. ಇವತ್ತು ನಮಗೆ ಹೈವೇಗಳಿದ್ದಾವೆ, ಕಾರುಗಳಿದ್ದಾವೆ, ವಾಹನಗಳ ವ್ಯವಸ್ಥೆ ಇದೆ, ಒಳ್ಳೆಯ ನಮ್ಮ ಒಂದು ನೀರಿನಲ್ಲಿ ತೇಲಿದ ಹಾಗೆ ಹೋಗಲಿಕ್ಕೆ ಆಗುವಂಥ ಒಳ್ಳೊಳ್ಳೆಯ ಹೈವೇಗಳಿದ್ದಾವೆ. ಹಾಗಾಗಿ ಕೆಲವೊಮ್ಮೆ ತಗ್ಗಿನ ಆ ಅನುಭವ ಎಲ್ಲರಿಗೆ ಬರುವುದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಹಾಗೆ ಆಗಿರಲಿಲ್ಲ. ಹಿಂದಿನ ಕಾಲದಲ್ಲಿ ಕೆಲವೊಂದು ಸ್ಥಳ ತಗ್ಗಿನ ಪ್ರದೇಶ, ಅಲ್ಲಿ ಅದು ಬಹಳ ಕಷ್ಟದ ತಗ್ಗಿನ ಪ್ರದೇಶ, ಬಹಳ ಭಯಾನಕ ತಗ್ಗಿನ ಪ್ರದೇಶ, ಅಲ್ಲಿ ಕೊರತೆಗಳ ತಗ್ಗಿನ ಪ್ರದೇಶ, ಕಳ್ಳಕಾಕರ ಹಾವಳಿ ಇರುವಂಥ ತಗ್ಗಿನ ಪ್ರದೇಶ. ನೋಡಿ, ನಾವು ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮ್ಯವನ್ನು ನೋಡ್ತೇವೆ. ಅಲ್ಲಿ ಒಬ್ಬನು ಯೆರೂಸಲೇಮಿನಿಂದ ಗಟ್ಟ ಇಳಿದು ಯೆರಿಕೋವಿಗೆ ಹೋದನು ಎಂಬುದಾಗಿ. ಅವನೊಂದು ತಗ್ಗು ಪ್ರದೇಶಕ್ಕೆ ಹೋಗ್ತಿದ್ದಾನೆ. ಇವತ್ತು ಯೆರೂಸಲೇಮು ಉಂಟು, ಯೆರಿಕೋ ಕೂಡ ಉಂಟು. ಅದು ಯೆರೂಸಲೇಮ್ ಎತ್ತರದಲ್ಲಿ ಇರುವಂಥ ಸ್ಥಳ. ಯೆರಿಕೋ ಅದು ಸಾಧಾರಣ ತಗ್ಗು ಪ್ರದೇಶವಲ್ಲ, ಅದು ಬಹಳ ದೊಡ್ಡ ತಗ್ಗು, ಅಂದರೆ ಸಮುದ್ರ ಮಟ್ಟಕ್ಕಿಂತಲೂ ಅದು ಆಳದಲ್ಲಿ ಇರುವಂಥ ಸ್ಥಳ. ಲೋಕದಲ್ಲಿ ಸಮುದ್ರ ಮಟ್ಟಕ್ಕಿಂತಲೂ ತಗ್ಗು ಪ್ರದೇಶದಲ್ಲಿರುವಂಥ ಕೆಲವೇ ಸ್ಥಳಗಳಿದ್ದಾವೆ. ಅವುಗಳಲ್ಲಿ ಒಂದು ಯೆರಿಕೋ ಪಟ್ಟಣ ಇರುವಂಥ ಸ್ಥಳ. ಹಾಗಾಗಿ ಅದೊಂದು ಬಹಳ ದೊಡ್ಡ ತಗ್ಗು ಪ್ರದೇಶ, ಬಹಳ ದೊಡ್ಡ ತಗ್ಗು ಪ್ರದೇಶ. ನೋಡಿ, ಅವನು ಇಳಿದು ಹೋಗ್ತಾ ಇದ್ದಾನೆ, ತಗ್ಗು ಪ್ರದೇಶಕ್ಕೆ ಹೋಗ್ತಿದ್ದಾನೆ. ಅವನು ಕಳ್ಳರ ಕೈಗೆ ಸಿಕ್ಕಿಬಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅವನು ಕಳ್ಳರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕಳ್ಳರು ಅವನನ್ನು ಹೊಡೆದು ಅರೆ ಜೀವ ಮಾಡಿ, ಅವನನ್ನು ಸುಲಿಗೆ ಮಾಡಿ, ಅವನ ಕೈಯಲ್ಲಿದ್ದನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ. ಹಾಗಾದರೆ ಈ ತಗ್ಗು ಪ್ರದೇಶ ಕೆಲವೊಮ್ಮೆ ಅದು ದೋಚಲ್ಪಡುವಂಥ, ಹಲ್ಲೆಗೆ ಒಳಗಾಗುವಂಥ, ಸುಲಿಗೆ ಮಾಡಲ್ಪಡುವಂಥ, ಪ್ರಾಣಾಪಾಯಕ್ಕೆ ಗುರಿಯಾಗುವಂಥ ಸ್ಥಳ ಆಗಿರುತ್ತದೆ. ನೋಡಿ, ಆತ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಅವನಿಗೆ ಸಹಾಯ ಮಾಡತಕ್ಕಂಥವರು ಯಾರೂ ಇಲ್ಲ, ಅಥವಾ ಸಹಾಯ ಮಾಡುವಂಥವರು ಯಾರೂ ಇಲ್ಲ. ಆತನ ಪರಿಚಯಸ್ಥರಾಗಿದ್ದಂಥ ಇಬ್ಬರು, ಒಬ್ಬ ಲೇವಿಯ, ಇನ್ನೊಬ್ಬ ಯಾಜಕ, ಅವರು ಕೂಡ ಯೆರೂಸಲೇಮಿನಲ್ಲಿ ಇದ್ದವರೇ. ಅವರು ಇವನು ಅರೆ ಜೀವವಾಗಿ ನರಳಾಡುತ್ತಾ ಅವನು ಅಲ್ಲಿ ಬಿದ್ದುಕೊಂಡು ಬೇಡಿಕೊಳ್ಳುತ್ತಿರುವಾಗ ಅವರಿಬ್ಬರು ಆ ದಾರಿಯಲ್ಲಿ ಬಂದರು. ಆದರೆ ಅವರು ಸಹಾಯ ಮಾಡಲಿಲ್ಲ. ಕೆಲವೊಮ್ಮೆ ಈ ತಗ್ಗು ಪ್ರದೇಶಗಳಲ್ಲಿ ಏನಾಗ್ತದೆ, ಅರೆ ಜೀವದ ಪರಿಸ್ಥಿತಿ, ಸುಲಿಗೆ ಮಾಡಲ್ಪಟ್ಟ ಪರಿಸ್ಥಿತಿ, ದೋಚಲ್ಪಟ್ಟ ಪರಿಸ್ಥಿತಿ, ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲದ ಪರಿಸ್ಥಿತಿ ಆಗಿರ್ತದೆ. ನೋಡಿ, ಆ ವ್ಯಕ್ತಿ ಯೆರೂಸಲೇಮಿನಿಂದ ಗಟ್ಟ ಇಳಿದು ಯೆರಿಕೋವಿಗೆ ಹೋದಂಥ ವ್ಯಕ್ತಿಗೆ ಅದೇ ಪರಿಸ್ಥಿತಿ ಆಯಿತು. ಆದರೆ ಅಲ್ಲಿ ಆತನಿಗೆ ಒಬ್ಬ ಒಳ್ಳೆಯ ಸಮಾರ್ಯದವನು ಬಂದು ಸಹಾಯ ಮಾಡಿದನು. ಆ ಒಳ್ಳೆಯ ಸಮಾರ್ಯದವನು ಯೇಸು ಸ್ವಾಮಿಯ ಒಂದು ದೃಷ್ಟಾಂತ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಯಾವ ಪರಿಸ್ಥಿತಿಯಲ್ಲೂ ಸಹಾಯ ಮಾಡುವಂಥವನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ. ದೋಚಲ್ಪಟ್ಟ, ಇದ್ದಿದ್ದೆಲ್ಲ ಅಪಹರಿಸಲ್ಪಟ್ಟ, ಗಾಯಗೊಂಡ, ನೋವಿನಿಂದ ನರಳುವ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವಂಥವನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ. ಅಲ್ಲಿ ನಾವು ನೋಡ್ತೇವೆ, ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಆ ಯೆರಿಕೋವಿಗೆ ಇಳಿದು ಹೋಗ್ತಿದ್ದಂಥ ವ್ಯಕ್ತಿ, ಅವನು ದೇವರಲ್ಲಿ ಬಲವನ್ನು ಹೊಂದಿಕೊಂಡಂಥ ವ್ಯಕ್ತಿ ಆಗಿರಲಿಲ್ಲ. ಆದರೆ ಅವನನ್ನು ಹುಡುಕಿಕೊಂಡು ಆ ಒಳ್ಳೆಯ ಸಮಾರ್ಯದವನು ಬಂದನು, ಅವನು ಆತನನ್ನು ಕಾಪಾಡಿದನು. ಆದರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ಒಂದು ಸಮುವೇಲ ಗ್ರಂಥ 30ನೇ ಅಧ್ಯಾಯದಲ್ಲಿ ನಾವು ದಾವಿದನಿಗೆ ಆದಂಥ ಒಂದು ಅನುಭವದ ಬಗ್ಗೆ ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 3ರಿಂದ 8ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.
1 ಸಮುವೇಲ 30ನೇ ಅಧ್ಯಾಯ 3-8 ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ 2 ಹೆಂಡತಿಯರಾದ ಇಜ್ರೇಲಿನವಳಾದ ಅಹೀನೋಮಳು, ಕರ್ಮೇಲಿನಾದ ಲಾಬಾನನ ಹೆಂಡತಿಯಾಗಿದ್ದ ಅಬೀಗೈಲಳು ಸರಿಯಾಗಿ ಹೋಗಿದ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮಲೇಖನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಏಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲವನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ದೇವರು ನಮಗೆ ಸ್ತೋತ್ರ. ದಾವೀದನ ಈ ಕಟ್ಟಿನ ಒಂದು ಪರಿಸ್ಥಿತಿ. ದಾವೀದ ಮತ್ತು ಆತನ ಜೊತೆಯಲ್ಲಿದ್ದಂಥ 600 ಜನ ಆಕೀಷನಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಹೋಗಿದ್ದರು. ಅಲ್ಲಿ ಸಹಾಯ ಮಾಡಲಿಕ್ಕೆ ದೇವರು ಬಿಡದೆ, ಯಾಕಂತ ಹೇಳಿದರೆ ಅದು ದೇವರ ಚಿತ್ತವಾಗಿರಲಿಲ್ಲ. ಅಲ್ಲಿಂದ ಇವರು ವಾಪಸ್ ಬರ್ತಾ ಇದ್ದಾರೆ. ಬರುವಂಥ ಸಮಯದಲ್ಲಿ ಅವರಿದ್ದಂಥ ಚಿಕ್ಲಗ್ ಊರನ್ನು ಅಮಾಲೇಕ್ಯರು, ಅಂದರೆ ಇವರ ಹೆಂಡತಿ ಮಕ್ಕಳು ಇವರ ಆಸ್ತಿ ಎಲ್ಲ ಚಿಕ್ಲಗ್ ಊರಿನಲ್ಲಿ ಇತ್ತು. ಅಮಾಲೇಕ್ಯರು ಬಂದು ದಾಳಿ ಮಾಡಿ ಹೆಂಡತಿ ಮಕ್ಕಳು ಎಲ್ಲರನ್ನ, ಈ 600 ಜನರ ಹೆಂಡತಿ ಮಕ್ಕಳು ಎಲ್ಲರನ್ನ ಸೆರೆ ಹಿಡಿದು ಅವರ ಆಸ್ತಿಯನ್ನೆಲ್ಲ ಅಪಹರಣ ಮಾಡಿ ಊರನ್ನು ಸುಟ್ಟು ಅವರು ಅಲ್ಲಿಂದ ಹೊರಟೋಗಿದ್ದರು. ಆಗಲೇ ಹೊರಟೋಗಿ ಆಗಿತ್ತು. ಊರಿಗೆ ಬಂದು ನೋಡಿದಾಗ ಎಲ್ಲ ಸುಡಲ್ಪಟ್ಟಿದೆ. ಅಲ್ಲಿ ಯಾರೂ ಕೂಡ ಇಲ್ಲ, ಏನೂ ಕೂಡ ಇಲ್ಲ. ಎಲ್ಲರೂ ತುಂಬ ಹೊತ್ತು ಕೂಗಿದ್ದಾರೆ. ದಾವೀದನ ಹೆಂಡತಿ ಮಕ್ಕಳೆಲ್ಲ ಅಪಹರಿಸಲ್ಪಟ್ಟಿದ್ದಾರೆ. ಇನ್ನು ಉಳಿದವರ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಅಪಹರಿಸಲ್ಪಟ್ಟಿದೆ. ಎಲ್ಲರೂ ಸಮಾನ ದುಃಖಿತರು. ಆದರೆ ಆಶೀರ್ವಾದ ಹೊಂದಿಕೊಂಡಂಥ ಸಮಯದಲ್ಲಿ ದಾವೀದನಿಗೆ ಜಯ ಅಂತ ಹೇಳಿರ್ಬೋದು, ಸಮೃದ್ಧಿ ಸಿಕ್ಕ ಸಮಯದಲ್ಲಿ ಜಯ ಅಂತ ಹೇಳಿದ್ದಿರ್ಬೋದು. ಈಗ ದಾವೀದನು ಸಮಾನ ದುಃಖಿತನಾಗಿದ್ದರೂ ಕೂಡ ಉಳಿದವರು ಏನು ಮಾಡ್ತಿದ್ದಾರೆ, ಇವನಿಂದಲೇ ಎಲ್ಲ ಕಳ್ಕೊಂಡಿದ್ದೇವೆ ಎಂಬುದಾಗಿ ದಾವೀದನಿಗೆ ಕಲ್ಲೊಡಿಲಿಕ್ಕೆ ಹೋಗ್ತಿದ್ದಾರೆ, ಸಾಯಿಸಲಿಕ್ಕೆ ಹೋಗ್ತಿದ್ದಾರೆ. ಆದರೆ ನಾವು ಏನು ಪ್ರಾರಂಭದಲ್ಲಿ ಓದಿದ್ದೇವೆ ಆ ವಾಕ್ಯದಲ್ಲಿ ಕಂಡ ಹಾಗೆ ಭಕ್ತರು ಏನು ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ? ಅವರು ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆ ಅದನ್ನು ಸಮೃದ್ಧಿಗೊಳಿಸುತ್ತದೆ. ದಾವೀದ ಈ ಪರಿಸ್ಥಿತಿಯಲ್ಲೂ ಅಲ್ಲಿ ವಾಕ್ಯದಲ್ಲಿ ಓದಿದ್ದೇವೆ, ತನ್ನನ್ನು ಯೆಹೋವನಲ್ಲಿ ಬಲಪಡಿಸಿಕೊಂಡು, ಬಲು ಇಕ್ಕಟ್ಟಿನಲ್ಲಿದ್ದನು ಅಂತ ದೇವರ ವಾಕ್ಯ ಹೇಳ್ತದೆ. ಆದರೆ ಅವನು ತನ್ನನ್ನು ಯೆಹೋವನಲ್ಲಿ ಬಲಪಡಿಸಿಕೊಂಡು ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಚೆಗೆ ಹೆಂಡತಿ ಮಕ್ಕಳು ಎಲ್ಲ ಕಳೆದೋಗಿದ್ದಾರೆ, ಆಸ್ತಿ ಎಲ್ಲ ಅಪಹರಿಸಲ್ಪಟ್ಟಿದೆ. ಜೊತೆಯಲ್ಲಿ ಈಗ ಏನಾಗಿದೆ, ಉಳಿದವರು ದಾವೀದನನ್ನು ಕಲ್ಲೆಸೆದು ಕೊಲ್ಲಿಕ್ಕೆ ಅಂತ ವಿಚಾರ ಮಾಡ್ತಾ ಇದ್ದಾರೆ, ಕಲ್ಲು ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವನು ದೇವರಲ್ಲಿ ತನ್ನನ್ನು, ಅಂಥ ಇಕ್ಕಟ್ಟಿನ ಸಮಯದಲ್ಲಿ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಅಲ್ಲಿ ಯಾಜಕ ಇದ್ದ ಎಬ್ಯಾತಾರ, ಏಫಾದನ್ನು ತೆಗೆದುಕೊಂಡು ಬಾ. ಅವನು ಪ್ರಾರ್ಥನೆ ಮಾಡ್ತಾನೆ. ಅಂದರೆ ಏಫಾದ್ ಅಂದರೆ ಯಾಜಕರು ಧರಿಸುವಂಥ ಒಂದು ಮೇಲಂಗಿ, ಒಂದು ವಸ್ತ್ರ. ಈ ಎಬ್ಯಾತಾರ ಆತ ಯಾಜಕನಾಗಿದ್ದ. ಆ ವಸ್ತ್ರವನ್ನು ಧರಿಸಿಕೊಂಡು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು, ಅಥವಾ ಆ ಹಳೆ ಒಡಂಬಡಿಕೆಯ ದೇವಾಲಯದಲ್ಲಿ ಅವರು ಸೇವೆ ಮಾಡ್ತಾಯಿದ್ರು. ದೇವರು ಆಗ ಜನರಿಗೆ ತಿಳಿಸತಕ್ಕಂಥ ನುಡಿಗಳನ್ನು ತಿಳಿಸಿಕೊಡ್ತಾಯಿದ್ರು. ಅವನು ಪ್ರಾರ್ಥನೆ ಮಾಡ್ತಾನೆ, ನಾನು ಹಿಂದಟ್ಟಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುವಿಯೋ? ದೇವರು ಹೇಳ್ತಾರೆ, ಹಿಂದಟ್ಟು ಒಪ್ಪಿಸಿ ಕೊಡುವೆನು, ಎಲ್ಲವನ್ನು ಬಿಡಿಸಿಕೊಂಡು ಬರುವಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೇ ಇಕ್ಕಟ್ಟಿರಲಿ, ಯಾವುದೇ ಬಿಕ್ಕಟ್ಟಿರಲಿ, ಏನೇ ಕಳ್ಕೊಂಡಿರಲಿ, ಯಾವ ಕಣ್ಣೀರಿನ ಪರಿಸ್ಥಿತಿ, ಯಾವ ಒಂದು ಅಪಹರಿಸಲ್ಪಟ್ಟ ಪರಿಸ್ಥಿತಿ, ದೋಚಲ್ಪಟ್ಟ ಸುಲಿಗೆಗೆ ಒಳಗಾದ ಪರಿಸ್ಥಿತಿ ಇರಲಿ, ನಾವು ನಮ್ಮನ್ನು ಕರ್ತನಲ್ಲಿ ಬಲಪಡಿಸಿಕೊಳ್ಳಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ದೇವರು ನಮಗಾಗಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ನಂತರ ನಾವು ನೋಡ್ತೇವೆ, ಅವರು ಆ ಅಮಾಲೇಕ್ಯರ ಹಿಂಡನ್ನು ಹಿಂದಡ್ತಾ ಇದ್ದಾರೆ. ಅಲ್ಲಿ ಒಂದು ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಅಮಾಲೇಕ್ಯರು ಸೋಲ್ತಾರೆ ಮತ್ತು ದಾವೀದನ ಜೊತೆಗಾರರ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲವನ್ನು ಅವರು
ಮರುವಶಪಡಿಸಿಕೊಂಡು ಬರ್ತಾರೆ. ಮಾತ್ರವಲ್ಲ, ಅಮಾಲೇಕ್ಯರ ಆ ಒಂದು ಆಸ್ತಿಯನ್ನು ಕೂಡ ಅವರಲ್ಲಿಂದ ವಶಪಡಿಸಿಕೊಂಡು ಬರ್ತಾರೆ. ಆ ಕಣ್ಣೀರಿನ ಪರಿಸ್ಥಿತಿ ಈಗ ಒಂದು ಸಂತೋಷದ ಪರಿಸ್ಥಿತಿ, ಆ ಒಂದು ಪ್ರಲಾಪದ ಪರಿಸ್ಥಿತಿ ಈಗೊಂದು ನೃತ್ಯದ ಅನುಭವಕ್ಕೆ ತಿರುಗಿದೆ. ಆ ಒಂದು ದುಃಖದ ಒಂದು ಅನುಭವ ಈಗ ಒಂದು ಸಂತೋಷ ಅಥವಾ ಒಂದು ಉಲ್ಲಾಸದ ಅನುಭವಕ್ಕೆ ತಿರುಗಿದೆ. ದೇವರು ನಡೆಸಿದ್ದಾರೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನೀವು ಕಣ್ಣೀರಿನ ತಗ್ಗನ್ನು ದಾಟಿ ಹೋಗ್ತಾ ಇರೋದಾದರೆ ದೇವರು, ಕರ್ತನಾಗಿರುವ ಯೇಸು ಸ್ವಾಮಿ ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ಆತನ ಬಳಿ ಒಪ್ಪಿಕೊಂಡು ಆತನ ಬಳಿ ಪ್ರಾರ್ಥನೆ ಮಾಡಿದರೆ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ದೇವರು ಆ ದುಃಖ ಸಾಗರದಿಂದ ಆನಂದ ಸಾಗರಕ್ಕೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಅದು ಸಹ ನಾವು ಕೀರ್ತನೆಯಿಂದಲೇ ತೆಗೆದುಕೊಳ್ಳುವಂಥವರಾಗಿದ್ದೇವೆ. 23ನೇ ಕೀರ್ತನೆ ಬಹಳ ಸುಪ್ರಸಿದ್ಧವಾದಂಥ ಕೀರ್ತನೆ. ಇದು ದಾವೀದನು ಬರೆದಂಥ ಕೀರ್ತನೆ. ಆ 23ನೇ ಕೀರ್ತನೆಯ 4ನೇ ವಾಕ್ಯ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಹಾಗಾದರೆ ಇಲ್ಲಿ ನೋಡ್ತೇವೆ, ದೇವರ ಮಕ್ಕಳಿಗೆ ವಿವಿಧ ರೀತಿಯ ಕಣಿವೆಯ ಪ್ರದೇಶಗಳು, ತಗ್ಗಿನ ಪ್ರದೇಶಗಳು, ತಗ್ಗಿಸಲ್ಪಟ್ಟ ಪ್ರದೇಶಗಳು, ಕಣ್ಣೀರಿನ ಪರಿಸ್ಥಿತಿಗಳು ಎಲ್ಲ ಬರ್ತದೆ. ಆದರೆ ದೇವರು ಅದರ ಮಧ್ಯದಲ್ಲಿ ಬಲಪಡಿಸುವ ಆತನಾಗಿದ್ದಾನೆ, ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಇಲ್ಲಿ ನೋಡ್ತೇವೆ 2ನೇ ವಾಕ್ಯ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಅಂದರೆ ನಮ್ಮ ವಿಷಯದಲ್ಲಿ 2ನೇ ಪಾಯಿಂಟ್ ಎಂಬುದಾಗಿ, ಅಂದರೆ ಈ ಕೀರ್ತನೆಯ 4ನೇ ವಾಕ್ಯ. ಅಂದರೆ ಮೊದಲನೇ ಪಾಯಿಂಟ್ ಕಣ್ಣೀರಿನ ತಗ್ಗನ್ನು ದಾಟುವಾಗ, 2ನೇ ಪಾಯಿಂಟ್ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ. ನೋಡಿ, ಕಾರ್ಗತ್ತಲೆಯ ಕಣಿವೆ. ಕಣಿವೆ ಅಂತೇಳಿದರೆ 2 ಬೆಟ್ಟಗಳು ಗುಡ್ಡಗಳು ಸೇರುವ ಸ್ಥಳ. ಅಲ್ಲಿ ಕೆಳಗೆ ಏನಿರ್ತದೆ, ಒಂದು ತಗ್ಗು ಪ್ರದೇಶ, ಈಚೆಗೆ ಒಂದು ದೊಡ್ಡ ಬೆಟ್ಟ, ಆಚೆಗೆ ಒಂದು ದೊಡ್ಡ ಬೆಟ್ಟ. ಕೆಲವೊಮ್ಮೆ ಆ ಬೆಟ್ಟಗಳು ದೊಡ್ಡ ಬೆಟ್ಟಗಳಾಗಿರ್ತವೆ. ಈ ಕಣಿವೆ ಕೂಡ ಬಹಳ ಉದ್ದದ ಕಣಿವೆಯಾಗಿರ್ತದೆ. ಭಾಳ ಸಂದರ್ಭಗಳಲ್ಲಿ ಭಾಳಷ್ಟು ಕಡೆಗಳಲ್ಲಿ ಕಣಿವೆ ಪ್ರದೇಶದಲ್ಲಿ ಹಳ್ಳಗಳು ಹರಿತಾ ಇರ್ತವೆ, ಕೆಲವೊಂದು ಕಡೆ ನದಿಗಳು ಹರಿತಾ ಇರ್ತವೆ. ಕಣಿವೆ ಪ್ರದೇಶದಲ್ಲಿ ತೇವಾಂಶ ಹೆಚ್ಚಿರುವುದರಿಂದ ಅಥವಾ ಬೇರೆ ಎಲ್ಲಿ ಮಳೆ ಬಂದರೂ ಕೂಡ ಆ ನೀರು ಆ ಕಣಿವೆ ಮೂಲಕ ಹರಿದು ಹೋಗೋದ್ರಿಂದ ಏನಾಗ್ತದೆ, ಅಲ್ಲಿ ಕಾಡು ಇರ್ತದೆ. ಮತ್ತು ಕಾಡು ಇರುವುದರಿಂದ ಅಲ್ಲಿ ಕಾಡು ಪ್ರಾಣಿಗಳಿರ್ತವೆ. ಕೆಲವೊಂದು ಸಂದರ್ಭಗಳಲ್ಲಿ ಬೆಟ್ಟ ತುಂಬ ಎತ್ತರವಾಗಿದ್ದರೆ ಸೂರ್ಯನ ಬೆಳಕು ಕಣಿವೆಗೆ ಬೀಳುವಂಥದ್ದು ಕಡಿಮೆ. ಅದು ಕೂಡ ರಾತ್ರಿ ಹೊತ್ತಲ್ಲಿ ಬಹಳ ದೊಡ್ಡ ಕಾರ್ಗತ್ತಲೆ ಇರ್ತದೆ. ಕಾರ್ಗತ್ತಲೆ ಇದೆ ಅಂತ ಹೇಳುವಾಗ ಕೆಲವೊಮ್ಮೆ ಅಪಾಯಗಳು ಕೂಡ ಅಲ್ಲಿ ಕಾದಿರ್ತವೆ. ಈ ಕಣಿವೆ ಮೂಲಕ ಹಾದು ಹೋಗುವವರು ತುಂಬ ಜನ ಹಳೆ ಕಾಲದಲ್ಲಿ ನಡೆದುಕೊಂಡು ಹೋಗ್ತಾರೆ. ಕೆಲವರು ಕತ್ತೆ ಮೇಲೆ, ಕೆಲವರು ಕುದುರೆ ಮೇಲೆ, ಕೆಲವರು ರಥಗಳ ಮೇಲೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಸಣ್ಣ ಸಣ್ಣ ಗುಂಪು ಜನ ಇರ್ತಾರೆ. ಸಣ್ಣ ಸಣ್ಣ ಗುಂಪುಗಳು ಏಕಾಂಗಿಗಳಾಗಿ 2-4 ಜನ ಹೋಗುವಂಥವರು, ಅಥವಾ ಒಬ್ಬರಾಗಿ ನಡ್ಕೊಂಡು ಹೋಗುವಂಥವರು, ಅಥವಾ ಸಣ್ಣ ಗುಂಪು ಹೋಗುವಾಗ ಈ ಕಾರ್ಗತ್ತಲೆ ಪ್ರದೇಶಗಳಲ್ಲಿ ಕೆಲವೊಮ್ಮೆ ಈ ಸುಲಿಗೆಕೋರರು, ದರೋಡೆಕೋರರು ಇವರೆಲ್ಲ ಹೊಂಚು ಹಾಕಿಕೊಂಡಿರ್ತಾರೆ. ಕೆಲವೊಮ್ಮೆ ಅಲ್ಲಿ ತೋಳಗಳು, ಬೇರೆ ಬೇರೆ ಕಾಡು ಪ್ರಾಣಿಗಳು ಏನೆಲ್ಲ ಹೊಂಚು ಹಾಕಿಕೊಂಡಿರ್ತದೆ, ಹಾವುಗಳು. ಆದರೆ ಇಲ್ಲಿ ಈ ದೇವ ಭಕ್ತನಾಗಿದ್ದಂಥ ಅರಸನಾಗಿದ್ದ ದಾವೀದ ಹೇಳ್ತಿದ್ದಾನೆ, ಆತ ಒಂದು ಕುರುಬ ಮತ್ತು ಕುರಿಯ ರೀತಿಯಲ್ಲಿ ಈ ರಿಲೇಷನ್ ರೀತಿಯಲ್ಲಿ ಈ ಕೀರ್ತನೆಯನ್ನು ಹೇಳ್ತಿದ್ದಾನೆ. ಒಂದು ಆಡಾಗಿ, ಒಂದು ಕುರಿಯಾಗಿ, ಒಂದು ಕಣಿವೆ ದಾಟುವಾಗ ನಾನು ಹೆದರೋದಿಲ್ಲ, ಯಾಕಂದರೆ ನನ್ನ ಕುರುಬನು ನನ್ನ ಸಂಗಡ ಇದ್ದಾನೆ. ಯಾವ ಕಾರ್ಗತ್ತಲೆಯ ಸಮಯದಲ್ಲೂ ನೋಡಿ, ಈ ಕುರಿ ನಡೆದುಕೊಂಡು ಹೋಗುವಾಗ ಆ ಕುರಿ ಹಿಂಡಿರ್ತದೆ. ಕೆಲವೊಮ್ಮೆ ಕುರಿಗಳು ಕಡಿಮೆ ಇರ್ತವೆ, ಕೆಲವೊಮ್ಮೆ ಕೆಲವು ಹಿಂಡುಗಳಲ್ಲಿ ಜಾಸ್ತಿ ಇರ್ತವೆ. ಆದರೆ ಒಬ್ಬ ಸಮರ್ಥನಾದ ಕುರುಬ ದೊಣ್ಣೆ, ಕೋಲು ಎಲ್ಲ ಹಿಡ್ಕೊಂಡು ಆ ಕುರಿಗಳನ್ನು ಕಾಯುವವನಾಗಿ, ಯಾವ ಪ್ರಾಣಿಗಳು ದಾಳಿ ಮಾಡಿದರೆ ಅವುಗಳನ್ನು ಹೊಡೆದೋಡಿಸುವವನಾಗಿ ಸಂಗಡ ಇದ್ದಾನೆ. ನೋಡಿ, ಸ್ವತಃ ದಾವೀದ ಹೇಳ್ತಿದ್ದಾನೆ, ಒಂದು ಸಲ ಒಂದು ಸಿಂಹವನ್ನು, ಒಂದು ಸಲ ಒಂದು ಕರಡಿಯನ್ನು ಆತ ಹೊಡೆದು ಕೊಂದಿದ್ದ ತನ್ನ ಕುರಿಗಳನ್ನು ಹಿಡೀಲಿಕ್ಕೆ ಬಂದಂಥ ಸಮಯದಲ್ಲಿ. ದೇವರಿಗೆ ಸ್ತೋತ್ರ. ಈಗ ದಾವೀದ ಹೇಳ್ತಿದ್ದಾನೆ, ನಾನೊಬ್ಬ ಕುರಿ, ನನ್ನ ದೇವರು ನನಗೆ ಕುರುಬನು. ಕಾರ್ಗತ್ತಲೆಯ ಕಣಿವೆಗಳು ನನ್ನ ಜೀವಿತದಲ್ಲಿ ಬಂದರೂ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಕತ್ತಲೆ, ಮುಂದೆ ಏನಾಗ್ತದೆ, ಮುಂದೆ ಏನಿದೆ, ನಾಳೆ ಏನಾಗ್ತದೆ, ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ, ಏನೂ ಗೊತ್ತಿಲ್ಲ. ಹೊಂಡಗಳಿದ್ದಾವೋ, ಪ್ರಾಣಿಗಳಿದ್ದಾವೋ,
ಕಳ್ಳರಿದ್ದಾರೋ ಗೊತ್ತಿಲ್ಲ. ಆದರೆ ಆತ ಹೇಳ್ತಿದ್ದಾನೆ, ಒಂದು ನನಗೆ ಸ್ಪಷ್ಟವಾಗಿ ಗೊತ್ತು, ಏನಿದೆ, ಏನು ಆಪತ್ತಿದೆ, ಏನು ಅಪಾಯ ಇದೆ, ಯಾರಿದ್ದಾರೆ, ಹೇಗಿದ್ದಾರೆ, ಇದೆಲ್ಲ ನನಗೆ ಗೊತ್ತಿಲ್ಲದಿದ್ರು ಒಂದು ನನಗೆ ಸ್ಪಷ್ಟವಾಗಿ ಗೊತ್ತು, ನಾನು ಕಾರ್ಗತ್ತಲಿನ ಕಣಿವೆ ಮೂಲಕ ದಾಟಿ ಹೋದರೂ ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಅವರು ನನ್ನನ್ನು ಎಲ್ಲ ಅಪಾಯಗಳಿಂದ ಬಿಡಿಸಿ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ಕಣಿವೆಯ ಬಗ್ಗೆ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ದೇವರಿಗೆ ಸ್ತೋತ್ರ, ಯೆಹೆಜ್ಕೇಲ ಪ್ರವಾದಿ ಆ ಕಣಿವೆ ಬಗ್ಗೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಹೇಳುತ್ತಿದ್ದಾನೆ. ದೇವರಿಗೆ ಸ್ತೋತ್ರ. 37ನೇ ಅಧ್ಯಾಯ ಯೆಹೆಜ್ಕೇಲನ ಪ್ರವಾದನ ಗ್ರಂಥ, ಅದರ 1ನೇ ವಾಕ್ಯ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ದೇವರಿಗೆ ಸ್ತೋತ್ರ. ಇದು ಎಲುಬುಗಳ ತಗ್ಗು, ಇದು ಎಲುಬುಗಳ ತಗ್ಗು. ಈ ತಗ್ಗಿನಲ್ಲಿ, ಈ ಒಂದು ಕಣಿವೆಯಲ್ಲಿ ನೋಡಿ, ಒಂದು ಕಣ್ಣೀರಿನ ತಗ್ಗು, ಇನ್ನೊಂದು ಕಾರ್ಗತ್ತಲೆಯ ಕಣಿವೆ ಅಥವಾ ಕಾರ್ಗತ್ತಲಿನ ಒಂದು ತಗ್ಗು, ಅದಕ್ಕೆ ಇನ್ನೊಂದು ಭಾಷಾಂತರ ಮರಣಾಂಧಕಾರದ ತಗ್ಗು ಅಥವಾ ಕಣಿವೆ. ಇಲ್ಲಿ ನೋಡ್ತೇವೆ, ಇದು ಎಲುಬುಗಳ, ಒಣ ಎಲುಬುಗಳ ತಗ್ಗು. ಇದು ಕಣ್ಣೀರಿನ ತಗ್ಗಿಗಿಂತಲೂ ಡೇಂಜರ್. ಕಣ್ಣೀರಿನ ತಗ್ಗು, ನಂತರ ಕಾರ್ಗತ್ತಲೆಯ ತಗ್ಗು, ಅಲ್ಲಿ ಮರಣ ಆಗ್ಬೋದು, ಮರಣಾಂಧಕಾರದ ತಗ್ಗು. ಆದರೆ ಇಲ್ಲಿ ಆಗಲೇ ಎಲ್ಲ ಹೋಗಿ ಆಯಿತು. ಕಣ್ಣೀರಿನ ಪರಿಸ್ಥಿತಿಯೂ ದಾಟಿ ಆಯಿತು, ಮರಣದ ಪರಿಸ್ಥಿತಿಯೂ ದಾಟಿ ಆಯಿತು, ಅಥವಾ ಕಣ್ಣೀರಿನ ಪರಿಸ್ಥಿತಿಯಲ್ಲೂ ಕೂಡ ಸೋಲಾಯಿತು. ಕಣ್ಣೀರು ಸುರಿಸಿ ಕೊನೆಗೆ ಆ ಒಂದು ಕಾರ್ಗತ್ತಲೆಯಲ್ಲಿ ಮರಣ ಹೊಂದಿ ಆಯಿತು. ಈಗ ಏನೂ ಇಲ್ಲ, ಲಡ್ಡಾದಂಥ ಎಲುಬುಗಳ ಪರಿಸ್ಥಿತಿ, ಒಣ ಎಲುಬುಗಳು. ಆ ಅಸ್ಥಿ ಪಂಜರಗಳ ಎಲುಬುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದಾವೆ. ಯಾವ ಅಸ್ಥಿ ಪಂಜರ ಕೂಡ ಆ ಒಂದೊಂದು ಅಸ್ಥಿ ಪಂಜರದ ಎಲುಬುಗಳು ಒಟ್ಟಿಗೆ ಇಲ್ಲ, ಎಲ್ಲ ಚದುರಿ ಹೋಗಿದ್ದಾವೆ. ರಾಶಿ ರಾಶಿ, ಯಾವುದು ಯಾವುದರ ಎಲುಬು, ಯಾವುದು ಯಾವ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಿದ್ದು, ಯಾವ ಎಲುಬು ಯಾವ ಮನುಷ್ಯನದು ಗೊತ್ತಿಲ್ಲದಂಥ ರೀತಿಯಲ್ಲಿ ಚದುರಿ ಹೋಗಿರುವಂಥ, ತುಂಬ ಒಣಗಿ ಹೋದಂಥ ಎಲುಬುಗಳ ಒಂದು ತಗ್ಗಿನ ಪ್ರದೇಶ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವೊಮ್ಮೆ ದೇವರ ಮಕ್ಕಳು ಇಂಥ ಒಂದು ತಗ್ಗಿನ ಪ್ರದೇಶದಲ್ಲಿ ಕೂಡ ದಾಟಿ ಹೋಗಬೇಕಾಗ್ತದೆ. ಈಗ ನಿರೀಕ್ಷೆ ಇಲ್ಲ. ಕಣ್ಣೀರಿನ ಆ ಕಾಲದಲ್ಲಿ ನಿರೀಕ್ಷೆ ಇತ್ತು, ಏನಾದರೂ ಕಣ್ಣೀರಿನಿಂದ ಬಿಡುಗಡೆ ಆಗ್ಬೋದು. ಮರಣಾಂಧಕಾರ ಅಥವಾ ಕಾರ್ಗತ್ತಲೆಯ ತಗ್ಗಿನಲ್ಲಿ ಮುಂದೆ ಏನಾದರೂ ಸಂಭವಿಸಿದರೆ ಎಂಬಂಥ ಭಯ ಇತ್ತು. ಆದರೆ ಎರಡು ಕಡೆ ಅನೇಕರು ದಾಟಿ ಬಂದಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಎಲ್ಲ ಹೋಯಿತು. ಈಗ ನಿರೀಕ್ಷೆಗೆ ಆಸ್ಪದನೇ ಇಲ್ಲ ಅಂಥ ತಗ್ಗು. ಈಗ ಇನ್ನು ಅಳುವಂಥದ್ದು ಇಲ್ಲ, ಇನ್ನು ಉಳಿಯುವಂಥದ್ದು ಇಲ್ಲ. ಅಂದರೆ ಸತ್ತು ಹೋಗಿ ಆಯಿತು, ಎಷ್ಟೋ ವರ್ಷಗಳಾಯಿತು, ಸಾಧ್ಯವೇ ಇಲ್ಲ. ಆದರೆ ದೇವರ ಮಕ್ಕಳಿಗೆ ದೇವರ ಅದ್ಭುತ ಮಾಡುವವನಾಗಿದ್ದಾನೆ. ಯೆಹೆಜ್ಕೇಲನಿಗೆ ದೇವರು ಕೇಳ್ತಾರೆ, ಆ ಭಾಗವನ್ನು ನಾನು ವಿವರಿಸಲಿಕ್ಕೆ ಹೋಗಲ್ಲ. ಯೆಹೆಜ್ಕೇಲನಿಗೆ ಕೇಳ್ತಾರೆ, ಈ ಎಲುಬುಗಳಿಗೆ ಜೀವ ಬರ್ತದೆ. ಯೆಹೆಜ್ಕೇಲ ಬಹಳ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಂಥ ಬುದ್ಧಿವಂತ ಪ್ರವಾದಿ ಅಂತ ಹೇಳ್ತಾನೆ. ದೇವರೇ ಸ್ವಾಮಿ, ನಿನಗೇ ಗೊತ್ತು. ದೇವರು ಹೇಳ್ತಾರೆ, ಧ್ವನಿಗಳನ್ನು ಹರಡು, ನನ್ನ ಮಾತುಗಳನ್ನು ಹರಡು, ಗಾಳಿಗೆ ಅಪ್ಪಣೆ ಕೊಡು. ಅಲ್ಲಿ ಆ ಒಣಗಿದ ಎಲುಬುಗಳೆಲ್ಲ ಜೀವಂತ ಆ ಎಲುಬುಗಳೆಲ್ಲ ಒಂದಕ್ಕೊಂದು ಸರಿಯಾಗಿ ಸೇರಿತು, ಜೀವಂತ ಮನುಷ್ಯರಾಗಿ ಎದ್ರು ಎಂಬುದು. ಹಾಗಾದರೆ ಯಾವ ತಗ್ಗಿನ ಪರಿಸ್ಥಿತಿಯಲ್ಲಿಯೂ, ಯಾವ ಕಣಿವೆ ಪರಿಸ್ಥಿತಿಯಲ್ಲಿಯೂ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಅದ್ಭುತ ಮಾಡುವಾತನಾಗಿದ್ದಾನೆ. 138ನೇ ಕೀರ್ತನೆ 7ನೇ ವಾಕ್ಯದಲ್ಲಿ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಯಾವ ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗಲೂ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ, ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಯಾವ ತಗ್ಗಿನ ಪರಿಸ್ಥಿತಿ, ಯಾವ ಒಂದು ಕಣಿವೆ ಪರಿಸ್ಥಿತಿ ಇರ್ಬೋದು, ಅಲ್ಲಿ ನಮ್ಮ ದೇವರು ನಮಗಾಗಿ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಅದರ 12-13ನೇ ವಾಕ್ಯದಲ್ಲಿ, ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವನಾದರು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ, ದೇವರಾತ್ಮನಿಂದ ನಡೆಸಲ್ಪಟ್ಟ ಯೇಸು ಸ್ವಾಮಿ 40 ದಿನ ಶೋಧನೆಗೆ ಒಳಗಾದರು. ಆದರೆ ದೇವರಾತ್ಮನ ಮೂಲಕವಾಗಿ ಎಲ್ಲ ಶೋಧನೆಗಳನ್ನು ಜಯಿಸಿದರು, ದೇವದೂತರು ಉಪಚಾರ ಮಾಡಿದರು. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಯಾವ ತಗ್ಗಿನ ಮೂಲಕ ನಾವು ದಾಟಿ ಹೋದರೂ
ನಮ್ಮ ಸಂಗಡ ಇರುವವನಾಗಿದ್ದಾನೆ. ನಮ್ಮನ್ನು ಎಲ್ಲ ಶೋಧನೆಗಳಲ್ಲಿ ನಮ್ಮನ್ನು ಬಲಪಡಿಸಿ ನಮಗೆ ಜಯ ನೀಡಿ ಕಣ್ಣೀರನ್ನು ಒರೆಸಿ ಭಯವನ್ನು ನೀಗಿಸಿ ಹೌದು ಒಂದು ಉಜ್ಜೀವನ ಕೊಟ್ಟು ಅದ್ಭುತ ಮಾಡಿ ನಡೆಸುವಂಥ ದೇವರಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಲ್ಪ ಸಮಯ ಸ್ವಾಮಿ ನಾವು ಒಟ್ಟಿಗೆ ನಿನ್ನನ್ನು ಹಾಡಿ ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ನಮಗೆ ಸಹಾಯ ಮಾಡಿದಿ. ಅನೇಕರು ಕರ್ತನೆ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಟಿವಿ ಮೂಲಕ ಆರಾಧನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರನ್ನ ಕೂಡ ನೀನು ಆಶೀರ್ವಾದ ಮಾಡು ಪ್ರತಿಯೊಬ್ಬರು ಯಾವ ರೀತಿಯ ತಗ್ಗಿನ ಮೂಲಕ ಯಾವ ರೀತಿಯ ದಾರಿಗಳ ಮೂಲಕ ನಡೆದು ಹೋಗ್ತಿದ್ದಾರೆ ಕರ್ತನೆ, ಆ ಒಂದು ಸಂದರ್ಭದಲ್ಲಿ ಆ ಸಮಯದಲ್ಲಿ ಅದು ಕಣ್ಣೀರಿನ ತಗ್ಗು ಅಥವಾ ಕಾರ್ಗತಲೆಯ ಕಣಿವೆ ಅಥವಾ ಒಣ ಎಲುಬುಗಳ ತಣಿವೆ, ಇಕ್ಕಟ್ಟಿನ ಒಂದು ಕಣಿವೆ ಯಾವುದೇ ಆಗಿರ್ಬೋದು, ಇಕ್ಕಟ್ಟಿನ ಮಾರ್ಗವಾಗಿರ್ಬೋದು, ಎಲ್ಲ ಸಮಯಗಳಲ್ಲಿ ನೀನು ಅವ್ರನ್ನ ಬಲಪಡಿಸಿ ನಡೆಸಲಿಕ್ಕೆ ಶಕ್ತನಾಗಿದ್ದಿ. ಎಲ್ಲ ಭಯದಿಂದ ಬಿಡಿಸಿ, ಎಲ್ಲ ಮರಣ ಭಯದಿಂದ ಬಿಡಿಸಿ, ಎಲ್ಲ ರೋಗಗಳಿಂದ ಬಿಡಿಸಿ, ಎಲ್ಲ ಸಾಲಗಳಿಂದ ಬಿಡಿಸಿ, ಎಲ್ಲ ಕಣ್ಣೀರಿನ ಪರಿಸ್ಥಿತಿಗಳನ್ನು ಬಿಡಿಸಿ ನೀನು ಅವ್ರನ್ನ ಚೈತನ್ಯಗೊಳಿಸಿ ಅದ್ಭುತ ಮಾಡಿ ಅವ್ರನ್ನ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ನಿನ್ನ ಪರಿಶುದ್ಧ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ಬಲಪಡಿಸಿ ಚೈತನ್ಯಗೊಳಿಸಿ ಅದ್ಭುತವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ಸೇರಿ ಬಂದಿರುವ ಎಲ್ಲರನ್ನ, ಹಾಗೆ ಆನ್ಲೈನ್ ಮೂಲಕ ಹೌದು ಟಿ ವಿ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಭಾಗವಹಿಸಿರುವ ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಾ ದೇವಜನರ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ, ನಾವು ನಿನ್ನ ಸಂಗಡ ಇರಬೇಕು, ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ನಾವು ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರು ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲ ದೇವಜನರೊಂದಿಗೆ ಆನ್ಲೈನ್ ಮೂಲಕ ಟಿ ವಿ ಮೂಲಕ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.